ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ನಮ್ಮ ಹಾಲಿನ ಪಾಯಸ ತುಂಬಾ ಚೆನ್ನಾಗಿ ಕಾಣ್ತಾ ಉಂಟು, ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಫ್ರೆಂಡ್ಸ್, ನವರಾತ್ರಿ ಈ ಸುಸಂದರ್ಭದಲ್ಲಿ ದೇವಿಗೆ ಪ್ರಿಯವಾದ ಪಾಯಸ ಅಂತ ಹೇಳಿದರೆ ಈ ಹಾಲು ಪಾಯಸ. ಈ ಹಾಲು ಪಾಯಸವನ್ನು ಯಾವ ರೀತಿ ಮಾಡೋದಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ತುಂಬಾ ರುಚಿಯಾಗಿರ್ತದೆ, ದೇವಸ್ಥಾನದ ಶೈಲಿಯಲ್ಲಿ ಮಾಡ್ತೇನೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನವರಾತ್ರಿಯ ಸ್ಪೆಷಲ್ ಹಾಲು ಪಾಯಸಕ್ಕೆ ಮೊದಲಿಗೆ ಉಂಟಲ್ಲ, ನಾನು ಬಾಣಲೆ ಇಟ್ಟಿದ್ದೇನೆ. ಬಾಣಲೆಗೆ ಹಾಲನ್ನು ಹಾಕಿ ಕುದಿಸುವ. ಹಾಲಿನ ಪಾಯಸಕ್ಕಂತೂ ಹಾಲು ಹೇರಳವಾಗಿ ನಾವು ಹಾಕಬೇಕಾಗ್ತದೆ. ನಾನಿಲ್ಲಿ 1 ಲೋಟದಷ್ಟು ಅಕ್ಕಿಗೆ 4 ಲೋಟದಷ್ಟು ಹಾಲು ಹಾಕ್ತೇನೆ. ನೋಡಿ, 4 ಲೋಟದಷ್ಟು ಹಾಲು ಹಾಕಿದೆ. ಈಗ ಹಾಲು ಸ್ವಲ್ಪ ಕುದಿ ಬರಬೇಕು, ಆವಾಗ ನಾವು ಅಕ್ಕಿಯನ್ನು ಹಾಕಿದರೆ ಆಯಿತು. ನೋಡಿ, ಇದು ಫುಲ್ ಫ್ರೆಶ್ ಹಾಲು, ನಮ್ಮ ಮನೆಯ ದನದ ಹಾಲು. ನಮಗೆಲ್ಲ ಉಂಟಲ್ಲ ಈ ಹಾಲಿನ ಪಾಯಸ ಅಂತ ಹೇಳಿದರೆ ಭಾರಿ ಫೇವ್ರೇಟ್. ಯಾಕಂತ ಹೇಳಿದ್ರೆ ಉಂಟಲ್ಲ, ನಮ್ಮ ಮನೆಯಲ್ಲೇ ದನ ಉಂಟು, ಅದರ ಹಾಲಿಂದಲೇ ಫ್ರೆಶ್ ಆಗಿ ಮಾಡ್ತೇವೆ, ತುಂಬ ಟೇಸ್ಟಿಯಾಗಿರ್ತದೆ. ಮತ್ತು ಈ ಹಾಲಿನ ಪಾಯಸ ಬೇಗ ಮಾಡ್ಬೋದು, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ. ದೇವಿಗೆ ಪ್ರಿಯವಾದ ಪಾಯಸ ಅಂತ ಹೇಳಿದರೆ ಈ ಹಾಲಿನ ಪಾಯಸ. ನಮ್ಮ ಕಡೆ ದೇವಸ್ಥಾನಗಳಲ್ಲೆಲ್ಲ ಹೆಚ್ಚಾಗಿ ಮಾಡ್ತಾರೆ, ಈ ನವರಾತ್ರಿಯಲ್ಲೇ ಮಾಡುವಂತಹ ಪಾಯಸ ಇದು. ನೋಡಿ, ನಮ್ಮ ಈಗ ಹಾಲು ಸ್ವಲ್ಪ ಕುದಿ ಬರ್ತಾ ಉಂಟು. ನೋಡಿ, ಇಲ್ಲಿ ನಾನು 1 ಲೋಟದಷ್ಟು ಊಟದ ಅಕ್ಕಿಯನ್ನು ತಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ತಗೊಬೇಕು. 1 ಲೋಟ ಅಕ್ಕಿಯನ್ನು ಈ 4 ಲೋಟ ಹಾಲಿಗೆ ಹಾಕೊಳ್ಳುವ. ಅದು ಹಾಲು ಕೂಡ ಕುದಿ ಬರ್ತಾ ಉಂಟು. ಹಾಲಿನ ಜೊತೆಗೆ ಈ ಅಕ್ಕಿ ಉಂಟಲ್ಲ ಚೆನ್ನಾಗಿ ಬೇಯಬೇಕು. ಒಂದು 10 ರಿಂದ 15 ನಿಮಿಷಗಳ ಕಾಲ ಆದರೂ ಚೆನ್ನಾಗಿ ಬೇಯಬೇಕು. ಅಕ್ಕಿ ಉಂಟಲ್ಲ ಈ ಹಾಲಿನಲ್ಲೇ ಬೇಯಬೇಕು, ಆವಾಗಲೇ ಒಳ್ಳೆ ಟೇಸ್ಟ್ ಬರುವಂಥದ್ದು. ನೋಡಿ, ಅಕ್ಕಿ ಬೇಯ್ತಾ ಉಂಟು, ಸ್ವಲ್ಪನೇ ಬೇಯ್ತಾ ಉಂಟು. ನೋಡಿ, ಅಕ್ಕಿ ಫುಲ್ಲು ಬೇಯ್ತಾ ಬಂತು. ಇದಕ್ಕಿನ್ನು ಸ್ವಲ್ಪ ನೀರು ಹಾಕುವ. ನಾನಿಲ್ಲಿ 1 ಲೋಟದಷ್ಟು ನೀರು ಹಾಕೊಳ್ತೇನೆ. ನೋಡಿ, ಇವಾಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಹದದಲ್ಲಿರಬೇಕು. ಇನ್ನೂ ಕೂಡ ಅನ್ನ ಬೆಂದಾಗ ಅದು ಮತ್ತೆ ನೀರು ಹೇಳ್ಕೊಳ್ತದೆ. 1 ಲೋಟ ಅಕ್ಕಿಗೆ ಉಂಟಲ್ಲ 2 ರಿಂದ 2.5 ಲೋಟದಷ್ಟು ಸಕ್ಕರೆಯನ್ನು ಹಾಕೋಬೇಕು. ಅಕ್ಕಿ ಬೇಯ್ತಿದ್ದಾಗೆ ಈ ಸಕ್ಕರೆ ಕೂಡ ಫುಲ್ ಕರಗ್ತದೆ. ಹೀಗೆ ಸ್ವಲ್ಪ ಕೈ ಆಡಿಸ್ತಾ ಇರುವ. ನಾವು ಅಕ್ಕಿ ಬೇಯ್ತಾ ಬರಬೇಕಾದ್ರೆ ಕೈ ಆಡಿಸ್ಲಿಲ್ಲ ಅಂತ ಹೇಳಿದರೆ ಅದು ಅಡಿ ಹಿಡಿತದೆ. ಹಾಗೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಹಾಲಿನ ಪಾಯಸ ಅಂತ ಹೇಳಿದರೆ ಅದಕ್ಕೆ ಬೇರೆ ಬೇರೆ ಥರದ ಅಕ್ಕಿಯನ್ನು ಯೂಸ್ ಮಾಡ್ಬೋದು. ನಾನಿವತ್ತು ಊಟದ ಅಕ್ಕಿಯನ್ನು ಯೂಸ್ ಮಾಡಿದೆ. ಅದೇ ರೀತಿ ಗಂಧಸಾಲೆ ಅಕ್ಕಿ, ಬಾಸುಮತಿ, ಸೋನಾ ಮಸೂರಿ, ಈ ಥರ ಬೇರೆ ಬೇರೆ ಥರದ ಅಕ್ಕಿ ಇದೆ. ಅದನ್ನು ಹಾಕಿದರೆ ಒಂದೊಂದು ಅಕ್ಕಿಯಿಂದ ಒಂದೊಂದು ಫ್ಲೇವರ್ ಥರ ನಮಗೆ ಅದು ಒಳ್ಳೆ ಪರಿಮಳ ಕೊಡುವಂತಹ ಪಾಯಸ ರೆಡಿ ಆಗ್ತದೆ. ನಿಮಗೆ ಯಾವುದು ಅಕ್ಕಿಯಿಂದ ಕೂಡ ಮಾಡ್ಕೋಬೋದು. ಹಾಲು ಪಾಯಸ ಅಂತ ಹೇಳಿದರೆ ಎಲ್ರಿಗೊಂದು ಫೇವ್ರೇಟ್ ಆದಂತಹ ಒಂದು ಪಾಯಸ. ನೋಡಿ, ನಾನುಂಟಲ್ಲಿ ಇಲ್ಲಿ ಕೇಸರಿ ದಳವನ್ನು ಹಾಲಿನಲ್ಲಿ ಹಾಕಿಟ್ಟಿದ್ದೇನೆ, ಸ್ವಲ್ಪ ಕಲರ್ ಬಿಡಲಿ ಅಂತ ಹೇಳಿ. ನೋಡಿ, ಈ ಕೇಸರಿ ಹಾಕೋದ್ರಿಂದ ಪರಿಮಳ ಕೂಡ ಬರ್ತದೆ, ಹಾಗೆ ನ್ಯಾಚುರಲ್ ಆದ ಕಲರ್ ಕೂಡ ನಮಗೆ ಸಿಗ್ತದೆ. ಸ್ವಲ್ಪ ಈ ಥರ ಕಲಡಿಸಬೇಕು. ಈ ಕೇಸರಿಯನ್ನು ಹಾಲಿಂದ ಕೂಡ ಕಲಡಿಸ್ಬೋದು, ಅಥವಾ ನೀರಲ್ಲಿ ಹಾಕಿ ಕೂಡ ಈ ಥರ ಮಾಡ್ಕೋಬೋದು. ನೋಡಿ, ನ್ಯಾಚುರಲ್ ಆದ ಯೆಲ್ಲೋ ಕಲರ್, ಅದು ಕೂಡ ಕೇಸರಿ ಕಲರ್. ನೋಡಿ ಅಂತ ಯಾವ ರೀತಿ ಬಿಟ್ಟಿದೆ ಅಂತ ಹೇಳಿ. ನೋಡಿ, ಪಾಯಸ ರೆಡಿಯಾಗಿದೆ. ನೋಡಿ, ಇನ್ನುಂಟಲ್ಲಿ ಇದಕ್ಕೆ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರಿದು ಹಾಕಿದರೆ ಅಲ್ಲಿಗೆ ನಮ್ಮ ಹಾಲಿನ ಪಾಯಸ ರೆಡಿ ಆಗ್ತದೆ. ನೋಡಿ, ಇಲ್ಲೊಂದು 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತೇನೆ. ಇದು ನಮ್ಮ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಹುರಿಲಿಕ್ಕೆ. ನಾನಿಲ್ಲಿ ಬಾದಾಮಿ, ಗೋಡಂಬಿ ಹಾಗೆಯೇ ದ್ರಾಕ್ಷಿಯನ್ನು ಹಾಕ್ಕೊಂಡೆ. ಇದೆಲ್ಲ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ನಮ್ಮ ಪಾಯಸ ಒಳ್ಳೆ ಟೇಸ್ಟ್ ಬರ್ತದೆ. ಅಂದರೆ ನಾವು ಪಾಯಸ ತಿನ್ನಬೇಕಾದ್ರೆ ಬಾಯಿಗೆ ಹಾಗೆ ಸಿಗ್ತಾ ಇರ್ತದೆ. ನಮ್ಮ ಈ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿರ್ತದೆ ಹಾಗೆ ಸಿಗಬೇಕಾದ್ರೆ. ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ ನಮ್ಮ ಹಾಲಿನ ಪಾಯಸ. ತುಂಬಾ ಚೆನ್ನಾಗಿ ಕಾಣ್ತಾ ಉಂಟು, ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹಾಲು ಪಾಯಸವನ್ನು ಯಾವ ರೀತಿ ಮಾಡೋದಂತ ಹೇಳಿ ತುಂಬಾ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.